ಕೊರಟಗೆರೆ ಪಟ್ಟಣ ಪಂಚಾಯಿತಿ ಕಾರ್ಯಾಲಯದಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅಧ್ಯಕ್ಷತೆಯಲ್ಲಿ ಇಂದು ನಡೆದ ತಾಲೂಕು ಮಟ್ಟದ ತ್ರೈಮಾಸಿಕ ಕೆಡಿಬಿ ಸಭೆಯಲ್ಲಿ ಜಿಲ್ಲಾ ಪಂಚಾಯಿತಿ ಎಇಇ ಮಂಜುನಾಥ್ಗೆ ಎಚ್ಚರಿಕೆ ನೀಡಿದ ಗೃಹ ಸಚಿವರು, ಕಾಮಗಾರಿಗಳ ಪ್ರಗತಿಯ ಮಾಹಿತಿ ಕೇಳಿದರೆ ಆ ಕಡೆ ಈ ಕಡೆ ನೋಡ್ತೀರಾ, ಮಾಹಿತಿ ಹೇಳ್ರಿ ಎಂದರು. ಸಮರ್ಪಕ ಅಂಕಿಅಂಶದ ಮಾಹಿತಿ ತರದೆ ಸಭೆಗೆ ಏಕೆ ಬರ್ತೀರಾ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ನಾನು ಹಳ್ಳಿಗಳಿಗೆ ಹೋದಾಗ ಸರ್ಕಾರಿ ಶಾಲೆ ಕೊಠಡಿಗಳು ಶಿಥಿಲವಾಗಿರೋದು ಕಂಡುಬಂದಿವೆ. ಎಷ್ಟು ಶಾಲೆಗೆ ಕೊಠಡಿಗಳು ಬೇಕು, ಶೌಚಾಲಯಗಳ ಕೊರತೆ ಎಷ್ಟಿದೆ, ಮಾಹಿತಿ ಕೊಡಿ, ನಾನು ಅನುದಾನ ತರುತ್ತೇನೆ ಎಂದು ಶಿಕ್ಷಣ ಇಲಾಖೆಗೆ ಸೂಚನೆ ನೀಡಿದರು. ಸಿಎಂ ವಿಶೇಷ ಅನುದಾನದಲ್ಲಿ ಕೊರಟಗೆರೆ ಕ್ಷೇತ್ರದ 16 ಮುಖ್ಯ ರಸ್ತೆ ಕಾಮಗಾರಿಗಳಿಗೆ 10 ಕೋಟಿ ರೂಪಾಯಿ ಅನುದಾನ ಬಂದಿದೆ. ಗುಣಮಟ್ಟದ ರಸ್ತೆಗಳನ್ನು ಕಾಮಗಾರಿ ಮಾಡಬೇಕು ಎಂದರು. ಯಾವುದು ಎಕ್ಸ್ಟೆನ್ಷನ್ ಕೊಡೋದಿಲ್ಲ, ನೀವು ವಿದಿನ್ ದಿ ಟೈಮ್ ಫ್ರೇಮ್ ಅಲ್ಲಿ ಕಂಪ್ಲೀಟ್ ಮಾಡಬೇಕು. ಲ್ಯಾಬ್ಸ್ ಆದ್ರೆ ಯು ವಿಲ್ ಬಿ ರೆಸ್ಪಾನ್ಸಿಬಲ್. ನೀವೇ ಯಾರು ಲ್ಯಾಬ್ಸ್ ಮಾಡ್ತಿರೋ ಆ ಅಧಿಕಾರಿ ಜವಾಬ್ದಾರಿ, ಅವ್ರ ಮೇಲೆ ಕ್ರಮ ತಗೊಳ್ತೀವಿ. ಯಾಕಂದ್ರೆ ನಿಮ್ಗೆ ಬೇಗ ಬೇಗ ಮಾಡಿಸೋದಕ್ಕೆ ನಿಮ್ಗೆ ಎಲ್ಲಾ ರೀತಿಯ ಕ್ಲಿಯರೆನ್ಸ್ ಕೊಟ್ಟು ಬೇಗ ಬೇಗ ಮಾಡೋದಕ್ಕೆ ಮಾಡಿದ್ರು ಕೂಡ ನೀವು ಲ್ಯಾಬ್ಸ್ ಮಾಡಿದ್ರೆ ಯಾರು ಜವಾಬ್ದಾರಿ? ನಿಮ್ದೇ ಜವಾಬ್ದಾರಿ ಅಲ್ವಾ? 99 ಕೆಲಸ ಇಲ್ಲಿದೆ. ಒಟ್ಟು ಟೋಟಲಿ 130 ವರ್ಕ್ಸ್ ಇದರಲ್ಲಿ ತಾಲೂಕ್ ಲೆವೆಲ್ ಲಿಂಕ್ ಡಾಕ್ಯುಮೆಂಟ್ ಅಲ್ಲಿ ಇರೋದು. ಯಾವುದು ದೊಡ್ಡ ಕೆಲಸ ಅಲ್ಲ. ಅದಕ್ಕೆ ಪ್ಲಾನ್ ಅಪ್ರೂವಲ್ ಆಗ್ಬೇಕು, ಡಿಸೈನ್ ಅಪ್ರೂವಲ್ ಆಗ್ಬೇಕು, ಫೈನಾನ್ಷಿಯಲ್ ಟೆಕ್ನಿಕಲ್ ಬಿಡ್ ಆಗ್ಬೇಕು, ಅವೆಲ್ಲ ಏನಿಲ್ಲ. ಎಲ್ಲ ಆಗಿ ಇವಾಗ ರಿಪೇರ್ ವರ್ಕ್ಸ್ ಮುಗಿಸ್ಕೊಡೋದು ಅಷ್ಟೇ ಕೆಲಸ. ಅದನ್ನ ಮಾಡಕ್ ಆಗೋದಿಲ್ಲ ಅಂದ್ರೇನು? ಮಾಡ್ಲಿಲ್ಲ ಅಂದ್ರೆ ನೀವೇ ಜವಾಬ್ದಾರಿ. ಜೆಜೆಎಂ ಕಾಮಗಾರಿ ಯಾವಾಗ ಮುಗಿಸುತ್ತೀರಾ? 269ಕ್ಕೆ ಕೇವಲ ರಿಟೇಕ್, 269ಕ್ಕೆ ಕೇವಲ 63 ಮುಗಿದರೆ ಪ್ರಯೋಜನ ಏನು? ಜೆಜೆಎಂ ಕಾಮಗಾರಿ ಮುಗಿಸಲು ಇನ್ನೆಷ್ಟು ದಿನ ಬೇಕೋ ತ್ವರಿತವಾಗಿ ಕಾಮಗಾರಿ ಮುಗಿಸಿ ನೀರಿನ ಸಂಪರ್ಕ ಕಲ್ಪಿಸಿ ಎಂದರು. ಕೊರಟಗೆರೆ ಕ್ಷೇತ್ರದಲ್ಲಿ ಈಗಾಗಲೇ ಕುಡಿಯುವ ನೀರಿನ ಸಮಸ್ಯೆ ಶುರುವಾಗಿದೆ. ಪಟ್ಟಣ ಪಂಚಾಯಿತಿ ಮತ್ತು ಗ್ರಾಮೀಣ ಭಾಗದಲ್ಲಿ ಅಧಿಕಾರಿಗಳು ಮುನ್ನೆಚ್ಚರಿಕೆ ಕ್ರಮ ಕೈಗೊಂಡು ನೀರಿಗೆ ಸಮಸ್ಯೆ ಆಗದಂತೆ ನೋಡಿಕೊಳ್ಳಿ ಎಂದರು. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಕೊರಟಗೆರೆ.